ಸೊ ಈ ಮನೆ ನಿನ್ಗೆ ಇಷ್ಟ ಆಯ್ತಲ್ವಾ? ಈ ಮನೇಲಿ ಎಲ್ಲಾರನ್ನೂ ಅರ್ಥ ಮಾಡ್ಕೊಂಡ್ಯಾ? ಇಲ್ಲ. ನನ್ನಷ್ಟಕ್ಕೆ ನಾನು ಏನು ಟ್ರೈ ಮಾಡಲಿಲ್ಲ ಮಾಮ್. ಜೈ ನಂಗೆ ಎಲ್ಲರೂ ಅರ್ಥ ಆಗೋಗಿ ಮಾಡ್ದ. ಎಲ್ರಿಗೂ ನಾನು ಅರ್ಥ ಆಗೋಗಿ ಮಾಡ್ದ. ಆಲ್ ಕ್ರೆಡಿಟ್ ಗೋಸ್ ಟು ಜೈ. ಹೇಗಿದ್ದೀರಾ ಆಂಟಿ? ಫೈನ್ ಜಾಯ್. ಈಗಷ್ಟೇ ನಿತ್ಯ ನಿನ್ ಬಗ್ಗೆನೇ ಮಾತಾಡ್ತಾ ಇದ್ಲು. ಇನ್ ಮುಂದೆ ಕೂಡ ನಿತ್ಯ ನನ್ನ ಬಗ್ಗೆನೇ ಮಾತಾಡ್ತಾಳೆ. ಇಂಪಾಸಿಬಲ್. ಐ ಮೀನ್, ನಿತ್ಯ ಹೊಸಬ್ರ ಮಧ್ಯೆ ಆನಂದವಾಗಿರೋದು ಇಂಪಾಸಿಬಲ್ ಅನ್ಕೊಂಡೆ ಅಷ್ಟೇ. ಅದಕ್ಕೆ ಅಲ್ವಾ ನೀವು ಅವಳನ್ನ ಇಲ್ಲಿ ಕಳ್ಸಿರೋದು? ಅಫ್ಕೋರ್ಸ್, ನಿತ್ಯ ಅಷ್ಟು ಬೇಗ ಅಡ್ಜಸ್ಟ್ ಆಗಲ್ಲ. ಅದು ನಿಮ್ ಪ್ರಪಂಚದಲ್ಲಿ, ಬಟ್ ಇದು ನನ್ನ ಸಾಮ್ರಾಜ್ಯ. ವೆಲ್ ಜಾಯ್, ಈ 4 days ಪರಿಚಯ, ಪೂಜೆ, ಆಟ ಪಾಠದಲ್ಲಿ ಟೈಮ್ ಪಾಸ್ ಮಾಡಿದ್ರಂತಲ್ಲ, ಆ ಎಂಜಾಯ್ಮೆಂಟ್ಗೆ ಇವತ್ತೇ ಕೊನೆ ದಿನ. ಐ ಮೀನ್, ಇದು 5ನೇ ದಿನ ಅಲ್ವಾ? ಡೋಂಟ್ ವರಿ ಆಂಟಿ, ನೆಕ್ಸ್ಟ್ ಸ್ಟಾರ್ಟ್ ಆಗೋದೆ ಮದುವೆ ಫಂಕ್ಷನ್ಸ್. ಗುಡ್ ಲಕ್. ಸ್ವಪ್ನ, ಈ ಅತ್ತೆ ಅಳಿಗೆ ಏನ್ ಮಾತಾಡ್ತಿದ್ರು ಒಂದು ಅರ್ಥ ಆಗ್ತಿಲ್ವಲ್ಲೇ? ದರಿದ್ರವಾಗಿದೆ. ಏನೇ ಅರ್ಥ ಆಗ್ದಿರೋದ? ಅಲ್ಲ, ಅವರು ನೀನು ಅತ್ತೆ ಅಳಿಯ ಅಂದಿದ್ದು. ಅಯ್ಯೋ, ಇವ್ರು ಬಂದಾಗಿಂದ ಮಾತಾಡ್ತಾನೆ ಕೂತಿದೀವಿ. ಕಲ್ಪನಾ, ಹೋಗ್ ಕಾಫಿ ತಗೊಂಡ್ ಬಾ. ಸರಿ ಅಜ್ಜಿ. ಅದೇನ್ ಬೇಡ ಅಜ್ಜಿ, ನನಗೆ ಇಷ್ಟೆಲ್ಲ ಉಪಚಾರ ಮಾಡೋದಕ್ಕೆ ನಾನೇನ್ ಬೇರೆ ಅವಳ? ನಿತ್ಯ ತಾಯಿ ತಾನೆ. ಆ ಫೋಟೋ ಯಾರ್ದು? ನಮ್ ದೊಡ್ಡದ್ಗೆ ಅವರು, ಅದೇ ಜೈಗಮ್ಮ. ಓ, ಹಾಗಾದ್ರೆ ಇವ್ರು ಜೈಗೆ ಚಿಕ್ಕಮ್ಮ ಆಗ್ತಾರಲ್ವಾ? ಅಮ್ಮ ಅವರಾ? ಹೌದು, ಇವ್ರ ಚಿಕ್ಕಮ್ಮನೇ. ಯಾರಿಗೂ ಮದರ್ ಆಗಕ್ಕಾಗಲ್ಲ. ಹೆತ್ರೇನೆ ಅಮ್ಮನಾತ್ಗೆ, ಬೆಳೆಸಿದ್ರು ಕೂಡ ಅಮ್ಮನೇ. ಕೃಷ್ಣನ್ ಹೆತ್ತ ದೇವಕಿಗಿಂತ ಬೆಳೆಸಿದ ಯಶೋದ ಯಾವ್ದ್ರಲ್ಲಿ ಕಡಿಮೆ? ಮತ್ತೆ ಜೈ ತಾಯಿಗೆ ಏನಾಯ್ತು? ಅವಳು ಬದುಕಿಲ್ಲ. ಓ, ಸಾರಿ.
ಕೊಂಡಾಗ ಜೀವನ ಮುಗಿದು ಹೋಗದ ಹಾಗೆ ಹುಷಾರಾಗಿರಬಹುದು ಅನ್ನೋದು ನನ್ನ ಅಭಿಪ್ರಾಯ, ನನ್ನ ನಿರ್ಧಾರ ಕೂಡ. ಮಾಮ್ ಪ್ಲೀಸ್ ಲೀವ್ ದಿಸ್ ಟಾಪಿಕ್. ಇನ್ನೇನಾದ್ರೂ ಮಾತಾಡು. ಸಾರಿ ಬೇಬಿ, ಮಾತಲ್ಲಿ ಮುಳುಗಿ ಇಲ್ಲಿಗೆ ನಾನು ಬಂದಿರೋ ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಅಜ್ಜಿ, ಈಗ ನಾನು ಹೇಳೋ ವಿಷಯ ನಿಮಗೆ ಸ್ವಲ್ಪ ಕಷ್ಟ ಆಗ್ಬಹುದು, ಆದರೆ ನೀವು ಅರ್ಥ ಮಾಡ್ಕೋಬೇಕು. ಏನ್ ವಿಷಯ ಅಂತ ಹೇಳಮ್ಮ. ಜಾಯ್, ಮುಖ್ಯವಾಗಿ ನೀನು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಜನಾರ್ದನ್ ಅವರೇ ಮತ್ತೆ ಇಲ್ಲಿರುವಂಥ ಎಲ್ಲರೂ ನಾನು ಹೇಳೋದನ್ನ ಅರ್ಥ ಮಾಡ್ಕೋಬೇಕು. ಮೊದಲು ವಿಷಯ ಏನೋ ಹೇಳಕ್ಕ, ಸುಮ್ಮನೆ ಕುಯ್ತಾ ಇದೆಯಾ? ಇಂಥ ಪರಿಸ್ಥಿತಿ ಬರತ್ತೆ ಅಂತ ನಾನು ಕೂಡ ಅಂದ್ಕೊಂಡಿಲ್ಲ. ಬಂದಿದ್ದಕ್ಕಾಗಿ ಏನು ಮಾಡೋ ಹಾಗಿಲ್ಲ. ನಿತ್ಯ, ನೀನು ಕೂಡ ಏನು ಅಂದ್ಕೋಬಾರ್ದು. ಈ ಮನೇಲಿ ನಿನ್ನ ಲಾಸ್ಟ್ ಡೇನ ನಾನು ತಗೋತಿದ್ದೀನಿ. ಎನಿ ಪ್ರಾಬ್ಲಮ್ ಮಾಮ್? ಪ್ರಾಬ್ಲಮ್ ಅಲ್ಲ ಬೇಬಿ, ಪೂಜೆ. ಪೂಜೆನಾ? ಏನ್ ಪೂಜೆ? ಹೇಳ್ತೀನಿ ಅಜ್ಜಿ. ಪೂಜೆ, ವ್ರತ, ನಂಬಿಕೆಗೆಲ್ಲ ನೀವು ಕೊಡೋ ಬೆಲೆ, ಗೌರವ ನಾನು ನೋಡಿದ್ರಿಂದ ಆಗಲ್ಲ ಅನ್ನಲ್ಲ ಅನ್ನೋ ಧೈರ್ಯದಿಂದ ಬಂದಿದ್ದೀನಿ. ಇವತ್ತು ನಾವೆಲ್ಲ ಸೇರಿ ಮಂಗಳೂರಿಗೆ ಹೋಗ್ಬೇಕು. ವೈ ಮಾಮ್? ಮಂಗಳೂರಿಗೆ ಯಾಕೆ? ಅದು ನನ್ನ ನೇಟಿವ್ ಪ್ಲೇಸ್. ನಾನಲ್ಲೇ ಹುಟ್ಟಿ ಬೆಳೆದಿದ್ದು. ಹೆತ್ತ ತಾಯಿ ಜನ್ಮಭೂಮಿ ತುಂಬ ದೊಡ್ಡದು ಅಂತಾರೆ. ಅದಕ್ಕೆ ನಾನು ಹುಟ್ಟಿರೋ ಜಾಗಕ್ಕೆ ನನ್ನ ಕೈಲಾದಷ್ಟು ಏನೋ ಒಂದಿಷ್ಟು ಮಾಡ್ತಿದ್ದೀನಿ. ಅಲ್ಲಿರೋ ಜನಕ್ಕೆ ಉಪಕಾರ ಆಗಲಿ ಅಂತ ಪೋಸ್ಟ್ ನಿರ್ಮಾಣನ ನಾನು ಲೀಸಿಗೆ ತಗೊಂಡಿದ್ದೀನಿ. ನಿರ್ಮಾಣ ಕಾರ್ಯಕ್ರಮಗಳು, ಶಂಕುಸ್ಥಾಪನೆ, ಭೂಮಿ ಪೂಜೆಗೆ ಇವತ್ತು ಮುಹೂರ್ತ ಚೆನ್ನಾಗಿದೆ ಅಂತ ನಮ್ಮ ಪುರೋಹಿತರು ಹೇಳಿದ್ರು. ಆ ಕಾರ್ಯಕ್ರಮನ ನನ್ನ ಮಗಳು ನಿತ್ಯ, ಭಾವಿ ಅಳಿಯ ಜೈ ಕೈಯಲ್ಲಿ ನಡೆಸಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಎಲ್ಲರೂ ಇವತ್ತೇ ಅಲ್ಲಿಗೆ ಹೋಗಿ ತಲುಪಬೇಕು. ನೀನ್ ಹೇಳಿದ ಒಳ್ಳೆ ವಿಷಯನೇ ಅಮ್ಮ, ಎಲ್ರೂ ಹೋಗೋಣ. ಥ್ಯಾಂಕ್ ಯು ಅಜ್ಜಿ. ಹಾಗೆ ಅಲ್ಲಿನ ಜನರಿಗೆ ನಿತ್ಯಾನ ಜೈನ ಪರಿಚಯ ಮಾಡಿಸೋ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀನಿ. ಅದು ಇನ್ನೂ ಒಳ್ಳೆ ವಿಷಯ ಅಲ್ವಾ? ಎಲ್ಲರೂ ತಪ್ಪದೆ ಹೋಗ್ಬೇಕು. ಥ್ಯಾಂಕ್ ಯು ಸೋ ಮಚ್ ಜನಾರ್ದನ್ ಅವರೇ. ಏನು ಜೈ, ನಿನ್ಗೆ ಓಕೆ ಅಲ್ವಾ? ನಿತ್ಯ, ಆರ್ ಯು ರೆಡಿ? ರೆಡಿ ಮಾಮ್. ಸರ್, ಎಲ್ಲರೂ ಬರ್ತಿದ್ದೀರಿ ಅಲ್ವಾ? ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಬರ್ದೇ ಹೇಗಿರ್ತೀವಿ ಅದ್ಗೆ? ಎಲ್ಲರೂ ರೆಡಿಯಾಗಿ ಬರ್ತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಆಲ್. ಜೈ, ಬಿ ರೆಡಿ ಫಾರ್ ದಿ ಜರ್ನಿ. ಬಾಯ್, ನಾನು ಬರ್ತೀನಿ. ಸಡನ್ಲಿ ಈ ಜರ್ನಿ ಏನಕ್ಕೆ ಸರ್? ಇದು ಜರ್ನಿ ಅಲ್ಲ ನಾಣಿ, ಪ್ಲಾನ್. ಓಕೆ ಮಾಮ್, ಬಾಯ್, ಸಿ ಯು ಸೂನ್. ಅರೆ ನಿತ್ಯ, ನೀನು ನನ್ನ ಜೊತೆ ಬರ್ತಿಲ್ವಾ? ನೋ ಮಾಮ್, ಜೈ ಜೊತೆ ಬರ್ತೀನಿ. ಓಕೆ, ಗೋ ಆ್ಯಂಡ್ ಗೆಟ್ ರೆಡಿ. ಬಾಯ್. ಬಾಯ್ ಮಾವ. ನಾವು ಮಾಡೋದು ಏನೂ ಇಲ್ಲ ಸರ್. ಜರ್ನಿ ತಡೆದೆ ಯಾಕೆ ಸುಮ್ಮನಿದ್ದೀರಾ ನೀವು? ಮಾತಿಗೆ 1-2 ಅರ್ಥ ಮಾತ್ರ ಇರುತ್ತೆ, ಮೌನಕ್ಕೆ 100 ಅರ್ಥ ಇರುತ್ತೆ. ಏನಕ್ಕ ನೀನು ತೂಫಾನು ಸುನಾಮಿ ಅಂತ ಬಿಲ್ಡಪ್ ಕೊಟ್ಟೆ, ಸಿಂಪಲ್ ಆಗಿ ಮಂಗಳೂರು ಅಂತ ತೇಲ್ಸ್ಬಿಟ್ಟಿಯಲ್ಲ ಅಕ್ಕ. ಮಂಗಳೂರಲ್ಲಿ ಸಮುದ್ರ ಇದೆ ಕಣೋ. ಬಿರುಗಾಳಿ, ಸುನಾಮಿ ಬರೋದಕ್ಕೆ ಅದು ಸಾಲ್ದಾ? ನಿನ್ ಪ್ಲಾನ್ ಏನೋ ನಂಗೆ ಅರ್ಥ ಆಗ್ತಿಲ್ಲ. ಮಂಗಳೂರಲ್ಲಿ ಏನ್ ಮಾಡ್ತೀಯಾ? ಎಲ್ಲ ಮೊದಲೇ ಹೇಳಿದ್ರೆ ಥ್ರಿಲ್ ಎಲ್ಲಿರತ್ತೆ? ನಾನೇನು ಅನ್ಕೊಂಡಿದ್ದೀನೋ ಅಲ್ಲಿ ಅದೇ ನಡೆಯತ್ತೆ. ಈ ಫ್ಯಾಮಿಲಿಗೆ, ನಮ್ಮ ಫ್ಯಾಮಿಲಿಗೆ ಇದೇ ಲಾಸ್ಟ್ ಕನೆಕ್ಷನ್. ನಮ್ಮಮ್ಮ ಎಲ್ಲಿ? ಯಾರಮ್ಮ ನಿಮ್ಮಮ್ಮ? ನಮ್ಮಮ್ಮ ಅಕ್ಕ. ಅಮ್ಮ ಅಂದ್ರೆ ಅವ್ರಿಗೆ ಹೆಸರಿಲ್ವಾ? ಪೇಷಂಟ್ ಹೆಸರು ತುಳಸಿ. ಎಲ್ಲಿದ್ದಾರೋ ಸ್ವಲ್ಪ ನೋಡಿ ಹೇಳಿ. ಸರಿ, ಸ್ವಲ್ಪ ಇರಿ, ಹೇಳ್ತೀನಿ. ಯಾವತ್ತು ಅಡ್ಮಿಟ್ ಮಾಡಿದ್ದು? ಇವತ್ತೇ ಮೇಡಮ್.
ತುಳಸಿ ಅನ್ನೋ ಹೆಸರಲ್ಲಿ ಇವತ್ತು ಯಾವ ಪೇಷಂಟು ಅಡ್ಮಿಟ್ ಆಗಿಲ್ಲ. ಇಲ್ಲ ಅಕ್ಕ, ನಮ್ಮಮ್ಮ ಇಲ್ಲೇ ಇರ್ತಾಳೆ. ನೋಡಿ, ಇನ್ನೊಂದ್ಸಲ ಸರಿಯಾಗಿ ನೋಡಿ ಅಕ್ಕ. ರಿಜಿಸ್ಟರ್ ಅಲ್ಲಿ ಹೆಸರಿಲ್ಲ ಅಂದ್ರೆ ಪೇಷಂಟ್ ಇಲ್ಲಿಲ್ಲ ಅಂತಾನೆ ಅರ್ಥ. ಬೇರೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದಾರೋ ಏನೋ ನೋಡಿ ಹೋಗಿ. ಏನ್ ಚಿಕ್ಕಪ್ಪ? ಈ ಆಸ್ಪತ್ರೆ ಅಂತಾನೆ ಹೇಳಿದಾರೆ ಗಂಗಾ. ಮತ್ತಿಲ್ಲ ಅಂತಿದಾರಲ್ಲ. ಗಂಗಾ, ನಿಮ್ ತಾಯಿನ ಕರ್ಕೊಂಡ್ ಬಂದಿದ್ ನಾನೇ. ನೀನ್ ಕರ್ಕೊಂಡ್ ಬಂದ್ಯಾ? ಎಲ್ಲಿ? ನಮ್ಮಮ್ಮ ಎಲ್ಲಿ? ಅಮ್ಮ, ಅಮ್ಮ, ಅಮ್ಮ. ಇಲ್ಲಿ ಗಂಗಾ. ಏನಮ್ಮ ಇದು? ದಿಕ್ಕು ದಸೆ ಇಲ್ದಿರೋ ಅನಾಥೆ ಆಗಿ ಇಲ್ಲಿ ಕೂತಿದ್ಯಲ್ಲ. ಅಮ್ಮ, ಅಮ್ಮ ನೋಡಮ್ಮ. ಅಮ್ಮ, ನಾನ್ ಬಂದಿದ್ದೀನಿ. ನಿನ್ ಮಗಳು ಗಂಗಾ ಬಂದಿದ್ದೀನಿ. ಕಣ್ಬಿಡಮ್ಮ. ಅಮ್ಮ ನೋಡಮ್ಮ. ಅಯ್ಯೋ, ಏನಮ್ಮ ಇದು? ನನ್ ನೋಡಮ್ಮ, ನನ್ನ ಹತ್ರ ಮಾತಾಡಮ್ಮ. ಅಮ್ಮ, ಅಮ್ಮ ನಿನ್ಗೇನಾಗಲ್ಲಮ್ಮ. ನಾನ್ ಕಾಪಾಡ್ಕೊಳ್ತೀನಿ. ನಾನ್ ಕಾಪಾಡ್ಕೊತೀನಮ್ಮ. ಅಮ್ಮ, ನಾನ್ ಬದುಕಿಸ್ಕೊಳ್ತೀನಮ್ಮ. ಅಮ್ಮ. ಚಿಕ್ಕಪ್ಪ, ಏನ್ ಚಿಕ್ಕಪ್ಪ? ಅಮ್ಮ ನನ್ನ ನೋಡ್ತಿಲ್ಲ ಚಿಕ್ಕಪ್ಪ. ನನ್ನ ಹತ್ರ ಮಾತಾಡ್ತಿಲ್ಲ. ನನ್ ಮೇಲೆ ಅಮ್ಮ ಕೋಪ ಬಂದಿದ್ಯಾ? ನನ್ ಮುಖ ನೋಡಲ್ವಾ? ಚಿಕ್ಕಪ್ಪ ಹೇಳು ಚಿಕ್ಕಪ್ಪ. ರಾಣಿಗೋಸ್ಕರ ಎಲ್ಲ ಕಡೆ ತಿರ್ಗಾಡ್ದೆ ಅಂತ, ರಾಣಿ ಕೈಲಿ ಸಾವನ್ನ ತಪ್ಪಿಸ್ಕೊಂಡು ಓಡ್ ಹೋಗಿದ್ದೆ ಅಂತ ಹೇಳು ಚಿಕ್ಕಪ್ಪ. ದುಡ್ಡುಗೋಸ್ಕರ ಕೆಲ್ಸದೊಳಾಗಿದ್ದೀನಿ ಅಂತ ಹೇಳು. ಅಮ್ಮನ್ ಬದುಸ್ಕೊಳ್ದೆ ಇದ್ರೆ ನನ್ ಬದುಕಿಗೆ ಅರ್ಥನೇ ಇಲ್ಲ ಅಂತ ಹೇಳು ಚಿಕ್ಕಪ್ಪ. ಅಮ್ಮ, ಅಮ್ಮಂಗೇನಾದ್ರೂ ಆದ್ರೆ ನಂಗೂ ಕೂಡ ಸಾವೇ ಗತಿ ಅಂತ ಹೇಳು. ಹೇಳು. ಈಗ ನೀನ್ ಎಷ್ಟೇ ಮಾತಾಡಿದ್ರು ನಿನ್ನ ಅಮ್ಮನ್ ಕೇಳಲ್ಲ. ಅವಳಿಗೆ ಪ್ರಜ್ಞೆ ಇಲ್ಲ. ಅಮ್ಮ, ಅಮ್ಮ. ಇವಳನ್ನ ಇಲ್ಲಿ ಕೆಳಗಡೆ ಯಾಕೆ ಕೂರ್ಸಿದ್ದಾರೆ? ದುಡ್ಡು ಕೊಡ್ದಿದ್ರೆ ಬೆಡ್ ಇಲ್ಲ ಅಂದ್ರು. ಯಾರು? ಅವನೇ. ಏನಯ್ಯ, ಪೇಷಂಟ್ನ ಹಾಗ ಬಿಡೋದು? ನಿಮಗೆ ದುಡ್ಡು ಮುಖ್ಯನಾ, ಪೇಷಂಟ್ ಪ್ರಾಣ ಮುಖ್ಯನಾ? ಪೇಷಂಟ್ ಪ್ರಾಣ ನಿಮಗ್ ಮುಖ್ಯ, ನಮಗ್ ದುಡ್ಡೇ ಮುಖ್ಯ. ಏನ್ ಮಾತಾಡ್ತೀಯ ನೀನು? ಇನ್ ಹೆಂಗ್ ಮಾತಾಡ್ಬೇಕಯ್ಯ? ಇವತ್ತು ನಾಳೆನ ಸತ್ತೋಗೊಳಕ್ ಬೆಡ್ ಏನಕ್ಕೆ? ಒಂದ್ 2 ದಿನ ಕಾಯ್ರಿ, ಆ ಪಕ್ಕದಲ್ಲಿ ಶವಾಗಾರ ಕೊಡ್ತೀವಿ. ಏಯ್, ನಮ್ಮಮ್ಮ ಸಾಯ್ತಾಳೆ ಅಂತ್ಯ? ಸಾಯಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. ಇನ್ನೊಂದ್ಸಲ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ ನಿನ್ನ. ಏನಿದ್ ಗಲಾಟೆ? ಇವನು ನಮ್ಮಮ್ಮ ಸಾಯ್ತಾಳೆ ಅಂತಿದ್ದಾನೆ ಸರ್. ನಮ್ಮಮ್ಮ ಸಾಯಲ್ಲ ಸರ್. ಅಮ್ಮ ಸಾಯಲ್ಲ. ಬಿಡು, ಅವ್ರು ಬದುಕ್ತಾರಾ ಇಲ್ಲ ಅನ್ನೋದನ್ನ ಹೇಳೋದು ನಾನು, ನೀವಲ್ಲ.
ನಿನ್ ಕೋಪ ಪೌರುಷ ತೋರಿಸೋದು ನನ್ನ ಮೇಲಲ್ಲ, ನಿಮ್ ತಾಯಿಯ ರೋಗದ ಮೇಲೆ. ಇಷ್ಟು ದಿನ ಏನ್ ಮಾಡ್ತಿದ್ರಿ? ರೋಗ ಹೆಚ್ಚಾಗಿ ಪ್ರಾಣಕ್ಕೆ ಅಪಾಯ ಆಗೋವಾಗ ಬಂದು ಪ್ರಾಣ ಕಾಪಾಡು ಅಂದ್ರೆ ನಾವು ಮಾತ್ರ ಏನ್ ಮಾಡಕ್ಕಾಗತ್ತೆ? ಹಾಗೆ ಹೇಳ್ಬೇಡಿ ಸರ್, ಏನೋ ಬಡವರು, ಅವ್ರನ್ನ ಹೇಗಾದ್ರೂ ಕಾಪಾಡಿ ಸರ್. ಹೇಗಾದ್ರೂ ಅಲ್ಲ, ಆಪರೇಷನ್ ಮಾಡಿದ್ರೆ ಮಾತ್ರನೇ ಬದುಕಿಸೋಕ್ಕಾಗೋದು. ಆಪರೇಷನ್ಗೆ 10 ಲಕ್ಷ ಖರ್ಚಾಗುತ್ತೆ. ಆ ದುಡ್ಡು ತಗೊಂಬನ್ನಿ. ಸರ್, ಆಪರೇಷನ್ ದುಡ್ಡನ್ನು ನಾವು ಹೇಗಾದರೂ ತರ್ತೀವಿ, ಮೊದಲು ನಮಗೆ ಬೆಡ್ ಕೊಡಿ ಸರ್. ಆಪರೇಷನ್ ದುಡ್ಡು ಬೇಗ ರೆಡಿ ಮಾಡ್ಕೊಳ್ಳಿ. ಈಗಾಗಲೇ ತುಂಬ ಲೇಟ್ ಆಗಿದೆ, ಇನ್ನೂ ಲೇಟ್ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಬನ್ನಿ ಅಜ್ಜಿ, ಕೂತ್ಕೊಳ್ಳಿ. ಕಲ್ಪನಾ, ಅಜ್ಜಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ? ತಗೊಂಡಿದ್ದೀನಿ ರೀ. ಮರೀದೆ ಟೈಮ್ ಕೊಡು. ಸರಿ, ಕೂತ್ಕೊ. ಬನ್ನಿ ಮೇಡಮ್, ಪ್ಲೀಸ್ ಗೆಟ್ ಇನ್. ಬನ್ನಿ 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 ಬನ್ನಿ, ಹತ್ತಿ. ಏನ್ ನಿಮ್ ಸಂಭ್ರಮ? ಅದೇ ಮಂಗಳೂರು. ಅದ್ ನಮ್ಗೂ ಗೊತ್ತು. ಏನಮ್ಮ, ನಾವು ಸಂಬಂಧಿಕರ ಅಥವಾ ಅವ್ರ ಬಾಲುಗಳ? ಮೊನ್ನೆ ದೇವಿಪುರಕ್ಕೆ ಹೋಗೋಣ ಅಂದ್ರೆ ಅವ್ರ ಹಿಂದೆನೇ ಹೋದ್ವಿ, ಇವತ್ ಮಂಗಳೂರಿಗೆ ಅಂದ್ರೆ ಅವ್ರ ಹಿಂದೆನೇ ಹೋಗ್ತಿದೀವಿ. ಕೊನೆಗ್ ನಮ್ ಕಾರ್ ಕೂಡ ಹಿಂದೆನೆ. ಹೋಗ್ಲಿ, ನಮ್ ಕಾರ್ ತಗೊಂಡು ಹೋಗಿ ಮುಂದೆ ನಿಲ್ಸಲಮ್ಮ. ಹತ್ತೀರಾ? ಮುಂದಿರೋರೆಲ್ಲ ದೊಡ್ಡವರಲ್ಲ ಸ್ವಪ್ನ, ಹಿಂದಿರೋರ್ ಕೈಲಾಗದೇ ಇರೋರು ಅಲ್ಲ. ಯಾವ್ದಕ್ಕಾದ್ರೂ ಟೈಮ್ ಬರ್ಬೇಕು. ಹತ್ತು. ಹೊರಡಪ್ಪ ಡ್ರೈವರ್. ಚಂದ್ರಿಕಾ, ನಾವು ಹೋಗೋ ಕಡೆ ಮಂಡಕ್ಕಿ ತುಂಬಾ ಕಡಿಮೆ ಪ್ರೈಸ್ ಅಂತೆ. ನಾವು ಬರೋವಾಗ 3-4 ಕೆಜಿ ತಗೊಳ್ಳೋಣವಾ? 3-4 ಕೆಜಿ ಎಲ್ಸಕ್ಕಾಗತ್ತೆ? ಒಂದ್ ಲಾರಿ ತಗೊಳ್ಳೋಣ. ಈ ವರ್ಷ ಮುಗಿಯೋವರೆಗೂ ಮೇಯ್ತಾ ಇರ್ಬೇಕಲ್ಲ ನೀವು. ಈ 4 ದಿನದಲ್ಲಿ ನೀನೇನು ಮಾಡೋದಕ್ಕಾಗ್ಲಿಲ್ಲ. ಕೊನೆ ಪಕ್ಷ ಈ ಲಾಸ್ಟ್ ಡೇ ಆದ್ರೂ ಏನಾದ್ರೂ ಮಾಡಮ್ಮ. ನಾನು ಅದೇ ಕೆಲ್ಸದಲ್ಲಿದ್ದೀನಿ, ನೋಡ್ತಿರು, ಏನಾದ್ರೂ ಒಂದು ಆಗೇ ಆಗತ್ತೆ. ಏನಾಯ್ತು ನಣಿ? ಟೈರ್ ಪಂಚರ್ ಆಯ್ತು ಸರ್. ನೋಡಿದ್ಯಾ, ನಾನು ಹೇಳಿದ್ನಲ್ಲ ಏನಾದ್ರೂ ಆಗತ್ತೆ ಅಂತ. ಸುಮ್ನಿರಮ್ಮ, ಅಲ್ಲೇನೋ ನೀನೇ ಬ್ಲಾಸ್ಟ್ ಮಾಡಿರೋ ಹಾಗೆ. ನಾವು ಹೋಗಿ ನೋಡೋಣ ಬಾ. ಏನಾಯ್ತು ನಾಣಿ? ಟೈರ್ ಪಂಚರ್ ಆಯ್ತು ಸರ್. ಅಯ್ಯಯ್ಯಯ್ಯೋ, ಎಂತ ಕೆಲಸ ಆಗೋಯ್ತು, ಎಂತ ಘೋರ, ಎಂತ ದಾರುಣ. ಪಂಚರ್ ಆಗಿರೋದು ಟಯರೇ ಅತ್ಗೆ, ಬ್ರಹ್ಮಾಂಡ ಅಲ್ಲ. ಏನತ್ಗೆ ಅಷ್ಟ್ ಆರಾಮಾಗಿ ಹೇಳ್ತೀರಾ? ಟೈರ್ ಪಂಚರ್ ಆದ್ರೆ ಕಾರ್ ಮುಂದಕ್ಕೆ ಹೋಗುತ್ತಾ? ಶುಭ ಅಂತ ಹೊರಟ್ವಿ, ಹೀಗಾಗೋಯ್ತಲ್ಲ.
ಇದ್ಯಾವುದೋ ಕೇಡಿನ ಸಂಕೇತ ಅನ್ನಿಸ್ತಿದೆ.